ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ 43ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 43. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗುರೀಯಾನ್ ನ ತ್ವತ್ಸಮೋತ್ಸ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಅನುವಾದ: ಈ ಸಮಸ್ತ ಜಗತ್ತಿನಲ್ಲಿ ಚರಾಚರವಾದದ್ದೆಲ್ಲದಕ್ಕೂ ನೀನೇ ತಂದೆ, ನೀನು ಪೂಜ್ಯನು, ನೀನೇ ಪರಮ ಗುರುವು. ಈ ಸೃಷ್ಟಿಯಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ, ನಿನ್ನೊಂದಿಗೆ ಯಾರು ಒಂದಾಗುವುದಿಲ್ಲ. ಆದ್ದರಿಂದ ಅಪರಿಮಿತ ಪ್ರಭಾವದವೋ ಪ್ರಭುವೇ, ಈ 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ? ಈ ಶ್ಲೋಕದ ಭಾವಾರ್ಥ: ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಮಗನಿಗೆ ತಂದೆಯು ಪೂಜ್ಯನಾದಂತೆ ಶ್ರೀಕೃಷ್ಣನು ಎಲ್ಲಾ ದೇವತೆಗಳಿಗೂ ಪೂಜ್ಯನು. ಮೂಲತಃ ಬ್ರಹ್ಮದೇವನಿಗೆ ವೇದಗಳನ್ನು ಬೋಧಿಸಿದವನು, ಈಗ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸುತ್ತಿರುವವನು ಕೂಡ ಶ್ರೀಕೃಷ್ಣ ಪರಮಾತ್ಮನೇ. ಆದ್ದರಿಂದಲೇ ಶ್ರೀಕೃಷ್ಣನನ್ನು ಆದಿಗುರು ಅಂತ ಹೇಳುದು. ಈ ಕ್ಷಣದಲ್ಲಿ ನಿಜವಾದ ಗುರು ಎನಿಸ್ಕೊಂಡಿರೋರು ಯಾರೇ ಆಗಿರ್ಬೋದು, ಅವರು ಕೃಷ್ಣನಿಂದ ಪ್ರಾರಂಭವಾದಂತ ಗುರು ಶಿಷ್ಯರ ಪರಂಪರೆಯಿಂದ ಬಂದವರಾಗಿರಬೇಕು. ಶ್ರೀಕೃಷ್ಣನ ಪ್ರತಿನಿಧಿಯಾಗದೆ ಯಾರು ಸಹ ಈ ಅಲೌಕಿಕ ಜಗತ್ತಿನಲ್ಲಿ ಗುರುವಾಗಲು ಸಾಧ್ಯವಿಲ್ಲ. ಭಗವಂತನಿಗೆ ಎಲ್ಲ ರೀತಿಗಳಲ್ಲಿ ಪ್ರಣಾಮಗಳನ್ನು ಅರ್ಪಿಸಲಾಗುತ್ತಿದೆ. ಆತನ ಮಹಿಮೆಯು ಅನಂತವಾದದ್ದು, ಅಪರಿಮಿತವಾದದ್ದು. ಐಹಿಕವಾಗಿ, ಅಲೌಕಿಕವಾಗಿ ಯಾವುದೇ ಅಭಿವ್ಯಕ್ತಿಯಲ್ಲಿ ಶ್ರೀಕೃಷ್ಣನಿಗಿಂತ ಸಮಾನರಾದವರು, ಶ್ರೀಕೃಷ್ಣನಿಗಿಂತ ಶ್ರೇಷ್ಠರಾದವರು ಬೇರೆ ಯಾರೂ ಇಲ್ಲ. ಆದ್ದರಿಂದ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗಿಂತ ಮೇಲಿರುವವನು, ಉನ್ನತ ಸ್ಥಾನದಲ್ಲಿ ಇರುವವನು ಯಾರೂ ಇಲ್ಲ. ಎಲ್ಲರೂ ಸಹ ಶ್ರೀಕೃಷ್ಣನ ಕೆಳಗಿನ ಸ್ಥಾನದಲ್ಲಿ ಇರುವವರೇ. ಕೃಷ್ಣನನ್ನು ಮೀರಬಲ್ಲವರು ಯಾರೂ ಇಲ್ಲ. ಈ ವಿಷಯವನ್ನು ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ವಿವರವಾಗಿ ಹೇಳಲಾಗಿದೆ. ನ ತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನ ತತ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ಶ್ರೀಕೃಷ್ಣನ ಮಟ್ಟಿಗೆ ಅವನ ದೇಹವು, ಅವನ ಮನಸ್ಸು, ಅವನ ಇಂದ್ರಿಯಗಳು ಇವುಗಳ ನಡುವೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸವಿಲ್ಲ. ಕೃಷ್ಣನ ಆತ್ಮ, ದೇಹ, ಮನಸ್ಸು ಎಲ್ಲದರಿಂದ ಬೇರೆ ಎಂದು ಶ್ರೀಕೃಷ್ಣನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದಂತಹ ಮೂಢರು ಹೇಳುತ್ತಾರೆ. ಶ್ರೀಕೃಷ್ಣನು ಪರಮನು, ಆದ್ದರಿಂದ ಅವನ ಚಟುವಟಿಕೆಗಳು ಮತ್ತು ಸಾಮರ್ಥ್ಯಗಳು ಅತ್ಯುನ್ನತವಾದವು. ನಮ್ಮ ಇಂದ್ರಿಯಗಳಂತೆ ಶ್ರೀಕೃಷ್ಣನಿಗೆ ಇಂದ್ರಿಯಗಳಿಲ್ಲದಿದ್ದರೂ ಕೂಡ ಆತನು ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ಮಾಡಬಲ್ಲನು, ನಡೆಸಬಲ್ಲನು, ಹತೋಟಿಯಲ್ಲಿಡಬಲ್ಲನು. ಆದ್ದರಿಂದ ಕೃಷ್ಣನ ಇಂದ್ರಿಯಗಳು ಮಿತವೂ ಅಲ್ಲ, ದೋಷಪೂರಿತವೂ ಅಲ್ಲ. ದೇವೋತ್ತಮ ಪರಮ ಪುರುಷನ ಜ್ಞಾನ, ಶಕ್ತಿ ಮತ್ತು ಎಲ್ಲಾ ಚಟುವಟಿಕೆಗಳು ಕೂಡ ದಿವ್ಯವಾದವು. ಆದ್ದರಿಂದ ಅವುಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಈ ರೀತಿ ಪ್ರಸ್ತಾವಿಸಲಾಗಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ವಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸೋರ್ಜುನ. ಕೃಷ್ಣನ ದಿವ್ಯ ಶರೀರ, ಚಟುವಟಿಕೆಗಳು, ಕೃಷ್ಣನ ಪರಿಪೂರ್ಣತೆಯನ್ನು ಬಲ್ಲವನು ಯಾರೇ ಆಗಿರಲಿ, ದೇಹವನ್ನು ತ್ಯಜಿಸಿದ ನಂತರ ಅವನು ಮತ್ತೆ ಕೃಷ್ಣನ ಬಳಿಗೆ ಹಿಂತಿರುಗುತ್ತಾನೆ. ಈ ದುಃಖಮಯ ಜಗತ್ತಿಗೆ ಮತ್ತೆ ಮರಳಿ ಬರುವಂತಹ ಅವಕಾಶ ಇರುವುದಿಲ್ಲ. ಆದ್ದರಿಂದ ಪರಮಾತ್ಮ ಶ್ರೀಕೃಷ್ಣನ ಚಟುವಟಿಕೆಗಳು ಎಲ್ಲರ ಚಟುವಟಿಕೆಗಳಿಗಿಂತ ಭಿನ್ನವಾದವು ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅತ್ಯುತ್ತಮವಾದ ನೀತಿ ಎಂದರೆ ಶ್ರೀಕೃಷ್ಣನ ತತ್ವಗಳನ್ನು ಅನುಸರಿಸಿದರೆ ಅವು ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತವೆ. ಕೃಷ್ಣನಿಗೆ ಯಾರು ಒಡೆಯರಿಲ್ಲ, ಎಲ್ಲರೂ ಅವನ ಸೇವಕರೇ ಎಂದು ಚೈತನ್ಯ ಚರಿತಾಮೃತವು ಇದನ್ನು ದೃಢಪಡಿಸುತ್ತದೆ. ಏಕಲೇ ಈಶ್ವರ ಕೃಷ್ಣ ಅರಸಭ ಭೃತ್ಯ. ಶ್ರೀಕೃಷ್ಣನೊಬ್ಬನೇ ಭಗವಂತನು, ಉಳಿದವರೆಲ್ಲರೂ ಕೂಡ ಅವನ ಸೇವಕರೇ. ಪ್ರತಿಯೊಬ್ಬರು ಶ್ರೀಕೃಷ್ಣನ ಅಪ್ಪಣೆಯಂತೆಯೇ ನಡೆಯುತ್ತಾರೆ. ಶ್ರೀಕೃಷ್ಣನ ಅಪ್ಪಣೆಯನ್ನು ತಿರಸ್ಕರಿಸುವವರು ಯಾರೂ ಇಲ್ಲ. ಪ್ರತಿಯೊಬ್ಬರು ಶ್ರೀಕೃಷ್ಣನ ಮೇಲ್ವಿಚಾರಣೆಯಲ್ಲಿ ಇರುವುದರಿಂದ ಎಲ್ಲರೂ ಸಹ ಅವನ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುತ್ತಾರೆ. ಶ್ರೀಕೃಷ್ಣನು ಎಲ್ಲಾ ಕಾರಣಗಳ ಕಾರಣನು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.